ನಮಸ್ಕಾರಗಳು ಎಲ್ರಿಗೂ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ಪಠ್ಯಪೋಷಕ ಅಧ್ಯಯನವಾದಂತಹ ಕೆ ನೀಲಾ ಅವರು ಬರೆದಂತಹ ರಂಜಾನ್ ಸುರ್ಕುಂಬ ಮತ್ತು ಸಂಭ್ರಮದ ಜೋಕಾಲಿ ಅನ್ನುವಂತಹ ಧಾರ್ಮಿಕತೆಯ ಐಕ್ಯತೆಯನ್ನ ಸೂಚಿಸುವಂತಹ ಒಂದು ಗದ್ಯವನ್ನ ನೋಡ್ತಾ ಹೋಗೋಣ. ರಂಜಾನ್ ಸುರ್ಕುಂಬ ಏನಿಂಗಂದ್ರ ನಿಮ್ಗೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಮುಸ್ಲಿಂ ಬಾಂಧವರ ಧಾರ್ಮಿಕ ಹಬ್ಬ ರಂಜಾನ್. ಆ ಮುಸಲ್ಮಾನ್ ಬಾಂಧವರು ಒಂದು ತಿಂಗಳ ಪರ್ಯಂತರ ಉಪವಾಸ ವ್ರತವನ್ನ ಮಾಡಿ ಕೊನೆಯಲ್ಲಿ ರಂಜಾನ್ ಹಬ್ಬವನ್ನ ಮಾಡಿ ಸಂಭ್ರಮಿಸ್ತಾರೆ. ಆ ರಂಜಾನ್ ಹಬ್ಬದ ದಿನ ಅವರು ವಿಶೇಷವಾಗಿ ಹಾಲು ಮತ್ತು ಹಾಲು ಕೀರು ಶಾವಿಗೆಯಿಂದ ತಯಾರಿಸಿದಂತಹ ಸುರುಕುಂಬವನ್ನ ಸೇವನೆ ಮಾಡಿ ಹಬ್ಬದ ಮೆರುಗನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಹಾಗೇನೆ ಇನ್ನೊಂದು ಹಿಂದೂ ಧರ್ಮದ ಧಾರ್ಮಿಕತೆಯ ಐಕ್ಯತೆಯನ್ನ ಸೂಚಿಸುವಂತಹ ನಾಗರ ಪಂಚಮಿ. ಆ ನಾಗರ ಪಂಚಮಿಯ ಹಬ್ಬದ ದಿನ ಹಳ್ಳಿಗಾಡಿನ ಜನರು ಜೋಕಾಲಿಯನ್ನ ಕಟ್ಟಿ ಸಂಭ್ರಮ ಪಡ್ತಾ ಹೋಗ್ತಾರೆ. ಇಲ್ಲಿ ಮುಸ್ಲಿಮರು ಮತ್ತು ಹಿಂದೂಗಳು ಹೇಗೆ ಎರಡು ಹಬ್ಬಗಳನ್ನ ಒಟ್ಟಾಗಿ ಆಚರಿಸಿದ ಸಂಭ್ರಮವನ್ನು ಪಡ್ತಾ ಹೋಗ್ತಾರೆ ಅನ್ನುವುದನ್ನ ಕೆನಿಲಾ ಈ ಗದ್ಯದಲ್ಲಿ ಬಹಳ ಸೊಗಸಾಗಿ ಹೇಳ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಕೆ ನೀಲಾ ಅವರ ಸಂಕ್ಷಿಪ್ತವಾದಂತಹ ಪರಿಚಯವನ್ನ ನಾವು ನೋಡ್ತಾ ಹೋಗೋಣ. ಶ್ರೀಮತಿ ಕಲ್ಯಾಣ ನೀಲಾ ಅವರು ಕ್ರಿಸ್ತಶಕ 1966ರಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜನ್ಮತಾತರ. ಇವರ ತಂದೆ ಕಾಶಿನಾಥ್, ತಾಯಿ ಚೆನ್ನಮ್ಮ. ಇವರು ಸಮಕಾಲೀನ ಪ್ರಮುಖ ಲೇಖಕಿಯರಲ್ಲಿ ಒಬ್ಬರಾಗಿದ್ರು. ಇವರು ಜನವಾದಿ ಮಹಿಳಾ ಸಂಘಟನೆಯ ಸಾಮಾನ್ಯ ಸಮಿತಿಯ ಸದಸ್ಯರಾಗಿ ಕೂಡ ಅಪಾರವಾದಂತಹ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಇವರು ಜ್ಯೋತಿ ಬಳಗಣ ಕಾಂತಿ, ತಿಪ್ಪೆಯ ನರಸಿ, ನೆಲದ ಪಿಸುಮಾತು, ಮಹಿಳಾ ಶೋಷಣೆಯ ನೆಲಗಳು ಇತ್ಯಾದಿ ಪ್ರಸಿದ್ಧ ಕೃತಿಗಳನ್ನ ರಚನೆ ಮಾಡ್ತಾ ಹೋಗ್ತಾರೆ. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ರಾಜ್ಯ ಪುರೋಹಿತ ಪ್ರಶಸ್ತಿ, ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನು ಕೂಡ ನೀಡಿ ಇವರನ್ನ ಗೌರವಿಸಲಾಗ್ತದೆ. ಪ್ರಸ್ತುತ ರಂಜಾನ್ ಸುರ್ಕುಂಬ ಮತ್ತು ಸಂಭ್ರಮದ ಜೋಕಾಲಿ ಎನ್ನುವಂತಹ ಪಠ್ಯಪೋಷಕ ಅಧ್ಯಯನವನ್ನ ನಮ್ಮ ಕೆ ನೀಲಾ ಅವರು ಬರೆದಂತ ಬಾಳಕೌದಿ ಎನ್ನುವಂತ ಕೃತಿಯ ಮೂಲಕವಾಗಿ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ವಿದ್ಯಾರ್ಥಿಗಳ 3 ಪ್ಯಾರ ಮಾಡಿ ಬರಿಬೇಕು. ಇನ್ನೊಂದು ಬಾರಿ ಗಮನಿಸ್ತಾ ಹೋಗ್ರಿ, 3 ಪ್ಯಾರ ಮಾಡ್ಬೇಕು. ಹೀಗೆ ನೋಡ್ರಿ, ಮೊದಲನೇ ಪ್ಯಾರದಲ್ಲಿ ಶ್ರೀಮತಿ ಕಲ್ಯಾಣ ನೀಲಾ ಅವರು 1966ರಂದು ಜನಿಸಿದರು. ಇವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದವರು. ಇವರ ತಂದೆ ಕಾಶಿನಾಥ, ತಾಯಿ ಚೆನ್ನಮ್ಮ. ಇದಾದ್ಮೇಲೆ ಎರಡನೇ ಪ್ಯಾರ ಮಾಡಬೇಕು. ಇವರು ಜ್ಯೋತಿ ಬಳಗಣ ಕಾಂತಿ, ತಿಪ್ಪೆಯ ನರಸಿ, ನೆಲದ ಪಿಸುಮಾತು, ಬಾಳಕೌದಿ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ನೆಕ್ಸ್ಟ್ ಪ್ಯಾರ ಮಾಡಬೇಕು. ಇವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ರಾಜಪುರೋಹಿತ ಪ್ರಶಸ್ತಿ, ಮೈಸೂರು ಕವಿತಾ ಸ್ಮಾರಕ ಪ್ರಶಸ್ತಿಗಳನ್ನ ನೀಡಿ ಅಥವಾ ಪ್ರಶಸ್ತಿಗಳು ಸಂದಿವೆ ಅಂತ ಬರೀಬೇಕು. ಇಷ್ಟು ಇವರ ಸಂಕ್ಷಿಪ್ತವಾದಂತಹ ಕಿರುಪರಿಚಯ. ಕೊನೆಯಲ್ಲಿ ಆಕಾರಗತ ಅಂತ ತೆಗೆದುಕೊಂಡು ಬಾಳಕೌದಿ ಅಂತ ಬರೀಬೇಕು. ನೋಡ್ತಾ ಹೋಗ್ರಿ ಗದ್ಯವನ್ನ. ಚಾಂದ್ ಕಾಣಲು ಕಣ್ಣುಗಳು ಮುಗಿಲಂಗಳದತ್ತ ನೆಟ್ಟಿದ್ದವು. ರಂಜಾನ್ ಹಬ್ಬದ ಸೊಬಗಿಗೆ ಮನ ಕಾತರಿಸುತ್ತಿತ್ತು. ಕಂಜೂಸ್ ತಮ್ಮನಾದ ಮೆಹರಾಜನ ಹೆಂಡತಿ ಆಲಿಯಾಳ ಹೃದಯ ತುಂಬಾ ದೊಡ್ಡದು. ಅದಕ್ಕೆಂದೇ ಪ್ರತಿ ವರ್ಷ
ರಂಜಾನ್ ಹಬ್ಬಕ್ಕೆ ಹೊಸ ಬಟ್ಟೆಗಳು ಅವಳಿಂದ ಉಡುಗೊರೆಯಾಗಿ ಬರುತ್ತವೆ. ಕಡೆಗೂ ಚಾಂದ್ ಮುಖ ತೋರಿದ ಮೇಲೆ ಹಬ್ಬದ ಸಡಗರಗಳು ಶುರುವಾದವು. ಇಂದಿನ ದಿನ ರಾತ್ರಿ ನಗರದ ಬಜಾರೆಲ್ಲ ಬೆಳಕಿನ ಜಗಮಗದಿಂದ ಹೊಳೆಯುತ್ತಿತ್ತು. ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ರಾತ್ರಿಗಳು ಹಗಲಾಗಿರುತ್ತವೆ. ದೀಪಾವಳಿಯ ಸಾಲು ದೀಪಗಳು ಹೊಳೆದಂತೆ ದಸ್ತರ್ ಖಾನಾದ ಮೇಲೆ ರಂಜಾನ್ ಹಬ್ಬದ ಖಾದ್ಯಗಳು, ರುಚಿಯಾದ ಗುಲ್ಗುಲೆ ಮತ್ತು ರಹಂ, ಹಾಲಿನಿಂದ ತಯಾರಿಸಿದ ಸುರುಕುಂಬ, ಪ್ರೀತಿಯಿಂದ ಬಡಿಸುವ ಪರ್ವೀನ್ ಬೇಗಮ್ಮಳ ಕೈತುಂಬ ಹರಡಿದ ಮೆಹಂದಿ, ಬೆರಳ ತುದಿಗೆ ಗಾಢ ಹೊಳಪಿನ ಬಣ್ಣ, ಘಲ್ ಎನ್ನುವ ಬಳೆಗಳು, ಮಾತು ಮಾತಿಗೆ ಪ್ರತಿಕ್ರಿಯಿಸುತ್ತಾ ಅಲ್ಲಾಡುವ ಜುಮುಕಿ, ಅತ್ತರಿನ ಘಮ, ಈದ್ ಮುಬಾರಕ್, ನೆರೆದವರ ಹೃದಯದಲ್ಲಿ ಖುಷಿಯ ಹಕ್ಕಿ ಗಿಲಿಕಿಯಾಡಿಸುತ್ತಿತ್ತು. ಮನೆಗೆ ಬಂದ ಮೇಲೆ ಅಮಿನಾ ಬೇಗಂ ಫೋನಿತ್ತು. ಮನೆಗೆ ಸುರುಕುಂಬ ಕುಡಿಯಲು ಬರಲಿಲ್ಲವೆಂಬ ಮುನಿಸಿತ್ತು. ಇನ್ನೊಂದು ದಿನ ಸಹೇಲಿಯರೆಲ್ಲ ಸೇರಿ ಹಾಲಿನ ಖೀರು ಕುಡಿಯುವುದಾಗಿ ಭರವಸೆಯಿತ್ತೆ. ಚಾಂದ್ ಅಂದ್ರೆ ಚಂದಿರ, ಸೊಬಗು ಸೌಂದರ್ಯ. ಕಂಜೂಸ್ ಅಂದ್ರೆ ಜಿಪುಣ. ನೋಡಿ, ಮೊದಲಿಗೆ ರಂಜಾನ್ ಹಬ್ಬದ ಸಂಭ್ರಮದ ಸಡಗರವನ್ನ ಶ್ರೀಮತಿ ಕೆ ನೀಲಾ ಅವರು ಹೇಳ್ತಾ ಹೋಗ್ತಾರೆ. ವಿಶೇಷವಾಗಿ ಮುಸ್ಲಿಂ ಬಾಂಧವರ ರಂಜಾನ್ ಮಾಡೋದಕ್ಕಿಂತ ಹಿಂದಿನ ದಿನ, ಆ ದಿನ ರಾತ್ರಿ ಮುಸಲ್ಮಾನ್ ಬಾಂಧವರ ಕಣ್ಣುಗಳೆಲ್ಲ ಆಕಾಶದ ಕಡೆ ನೆಟ್ಟಿರ್ತಾವ. ಇದಕ್ಕೆ ಚಂದಿರನನ್ನ ನೋಡ್ಲು. ಯಾವಾಗ ಚಂದಿರ ಆಕಾಶದ ಕಾಂತನಾದ್ರ ಮಾರನೇ ದಿನನ ಅವ್ರೇನ್ ಮಾಡ್ತಾರ, ರಂಜಾನ್ ಹಬ್ಬವನ್ನ ಆಚರಿಸ್ತಾ ಹೋಗ್ತಾರ. ಅದಕ್ಕಾಗಿ ರಂಜಾನ್ ಹಬ್ಬ ಆಚರಿಸಕ್ಕಿಂತ ಮುಂಚಿತವಾಗಿ ಮುಸಲ್ಮಾನ್ ಬಾಂಧವರ ಗಮನವೆಲ್ಲ ಆಕಾಶದ ಕಡೆ, ಚಂದಮಾಮನನ್ನ ನೋಡ್ಲಿಕ್ಕೆ ಆಕಾಶದ ಕಡೆ ನಿಂತಿರ್ತಾವ. ರಂಜಾನ್ ಹಬ್ಬದ ಒಂದು ಸೌಂದರ್ಯಕ್ಕೆ ಮುಸಲ್ಮಾನ್ ಬಾಂಧವರ ಮನಸ್ಸುಗಳೆಲ್ಲ ಬಹಳ ಕಾತರದಿಂದ ಕಾಯ್ತಾ ಇತ್ತು. ಒಬ್ಬ ವ್ಯಕ್ತಿಯನ್ನು ಕೂಡ ಉದಾಹರಣೆಗೆ ಕೊಟ್ಟು ಹೇಳ್ತಾರೆ ಇಲ್ಲಿ ಲೇಖಕರು. ಮಿಸ್ಟರ್ ಕಂಜೂಸ್ ಬಹಳ ಜಿಪುಣ ಸಹೋದರನಾದಂತಹ ಮೆಹರಾಜ್, ಈತ ಬಹಳ ಜಿಪುಣ ಆಗಿದ್ದ ಮೆಹರಾಜ್. ಏನಿಲ್ಲ ಅವರಿಗೆ ಪರಿಚಯವರು. ಆ ಮೆಹರಾಜನ ಪತ್ನಿ ಮಾತ್ರ ಆಲಿಯಾ, ಮೆಹರಾಜನ ಪತ್ನಿಯಾದಂತಹ ಆಲಿಯಾಳು ಬಹಳ ವಿಶಾಲವಾದಂತಹ ಹೃದಯವನ್ನ ಹೊಂದಿದ್ರು. ಗಂಡ ಜಿಪುಣ ಆದ್ರೆ ಇವಳು ಬಹಳ ವಿಶಾಲವಾದಂತಹ ಹೃದಯವನ್ನು ಹೊಂದಿದ್ರು. ಆ ರಂಜಾನ್ ಹಬ್ಬಕ್ಕಾಗಿಯೇ ಆಲಿಯಾ ಪ್ರತಿ ವರ್ಷ ಹೊಸ ಬಟ್ಟೆಗಳನ್ನ ಅವಳು ಉಡುಗೊರೆಯಾಗಿ ಬಡಬಗ್ಗರಿಗೆ ದಾನ ಮಾಡ್ತಾ ಇದ್ಲು. ಬಡಬಗ್ಗರಿಗೆ ಕೊಡ್ತಾ ಇದ್ಲು, ಉಡುಗೊರೆಯಾಗಿ ಕೊಡ್ತಾ ಇದ್ಲು. ಅಂತೂ ಇಂತು ಕೊನೆಗೂ ಆಕಾಶದಲ್ಲಿ ಚಂದಿರ ಮೂಡ್ಬಿಟ್ಟ. ಯಾವಾಗ ಆಕಾಶದಲ್ಲಿ ಆ ದಿನ ರಾತ್ರಿ ಚಂದಿರ ಮೂಡಿನೋ ಮಾರನೇ ದಿನ ಹಬ್ಬದ ಸಡಗರಗಳೆಲ್ಲವೂ ಮನೆ ಮನೆಗೂ ಮಾತಾಡ್ಬಿಟ್ಟು. ಹಿಂದಿನ ದಿನ ರಾತ್ರಿ ಆ ನಗರದ ಬಜಾರೆಲ್ಲ ನೋಡ್ಬೇಕು ನೀವೆಲ್ಲ. ಆ ಬಜಾರೆಲ್ಲ ಹೇಗೆ ಅಲಂಕಾರ ಮಾಡಿರ್ತಾರಪ್ಪ ಅಂದ್ರೆ, ವಿವಿಧ ಬಣ್ಣ ಬಣ್ಣದ ಲೈಟ್ಗಳನ್ನ ಹಾಕಿ ಜಗಮಗಿಸುವಂತೆ ಬಜಾರ್ನ ಸಿದ್ಧಗೊಳಿಸಿರ್ತಾರೆ. ಒಂದು ತಿಂಗಳ ಪರ್ಯಂತ ಉಪವಾಸ ಆರಂಭವಾದ ಮೇಲೆ ಹೆಚ್ಚು ಕಡಿಮೆ ಮುಸಲ್ಮಾನ್ ಬಾಂಧವರಿಗೆ ರಾತ್ರಿಗಳೆಲ್ಲ ಹಗಲಾಗಿ ಪರಿಣಮಿಸ್ತಾವ. ಬೇಗ ಹೇಳ್ಬೇಕು, ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕು, ಸೂರ್ಯೋದಯ ಆದ್ಮೇಲೆ ನೀರು ಕುಡಿಯಂಗಿಲ್ಲ, ಊಟ ಮಾಡಂಗಿಲ್ಲ, ಮತ್ತೆ ತಿರ್ಗಾ ಸೂರ್ಯಾಸ್ತ ಆದ್ಮೇಲೆ ಕೂಡ ಊಟ ಮಾಡೋದು. ಅಂತಹ ಒಂದು ಪರಿಪಾಠ ಅವ್ರು ಹಾಕೊಂಡಿರ್ತಾರೆ. ಅದಕ್ಕಾಗಿ ಹೆಚ್ಚು ಕಡಿಮೆ ರಾತ್ರಿಗಳೆಲ್ಲ ಅವ್ರಿಗೆ ಏನಾಗಿರ್ತಪ್ಪ ಅಂದ್ರೆ ರಂಜಾನ್ ಹಬ್ಬದ ದಿನ ಒಂದು ತಿಂಗಳ ಪರ್ಯಂತ ಹಗಲಾಗಿ ಪರಿಣಮಿಸಿರ್ತಾವ. ದೀಪಾವಳಿಯ ಸಾಲು ದೀಪಗಳು ಹೊಳೆದ ಹಾಗೆ ಬಜಾರೆಲ್ಲ ಜಗಮಗಿಸ್ತಾ ಇರ್ತಾರೆ ಲೈಟುಗಳಿಂದ. ಆ ದಸ್ತಾರ್ ಖಾನದ ಮೇಲೆ ರಂಜಾನ್ ಹಬ್ಬದ ದಿನ ವಿವಿಧ ರೀತಿಯಾದಂತಹ ಖಾದ್ಯಗಳನ್ನ ಸಿದ್ಧಪಡಿಸಿರ್ತಾರೆ. ಹಾಗೆ ಬಹಳ ರುಚಿಕರವಾದಂತಹ
ಹಾಗೆ ಹಾಲಿನಿಂದ ತಯಾರಿಸಿದಂತಹ ಸುರುಕುಂಬ ಸಿದ್ಧ ಮಾಡಿರ್ತಾರೆ. ಇವೆಲ್ಲವುಗಳನ್ನ ಸಿದ್ಧಪಡಿಸಿ ಪ್ರೀತಿಯಿಂದ ಪರ್ವಿನ ಬೇಗಮಳು ಬಡಿಸ್ತಾ ಇರುವಾಗ ಆ ಪರ್ವಿನ ಬೇಗಳ ಕೈ ತುಂಬ ಬಣ್ಣ ಬಣ್ಣದ ಬಹಳ ಸುವಾಸನೆಯಿಂದ ಹೊಂದಿದಂತಹ ಮೆಹಂದಿಯನ್ನ ಬಿಡಿಸ್ಕೊಂಡಿರ್ತಾಳೆ. ಮತ್ತೆ ಆ ಪರ್ವಿನ ಬೇಗಮಳು ಬೆರಳ ತುದಿಗೆ ಬಹಳ ಡಾರ್ಕ್ ಕಲರ್ ಅಂತ ನಾವು ಗಾಢ ಹೊಳಪಿನ ಬಣ್ಣ ಹಚ್ಕೊಂಡಿರ್ತಾಳೆ. ಹಾಗೆ ಕೈ ಒಳಗೆ ಕಲ್ಲೆನ್ನುವಂತಹ ಕೈ ತುಂಬ ಬಳೆಗಳಿತ್ತು. ಮನೆಗೆ ಆಗಮಿಸುವಂತಹ ಬಾಂಧವರಿಗೆ ಅವರ ಮಾತಿಗೆ ಪ್ರತಿಕ್ರಿಯೆ ಮಾಡುವಂತಹ ಸಂದರ್ಭದಲ್ಲಿ ಆ ಪರ್ವಿನ ಬೇಗಮ್ಮಳ ಕಿವಿಯಲ್ಲಿ ಇರ್ತಕ್ಕಂತಹ ಜುಮಿಕೆಗಳು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇತ್ತು. ಕಿವಿಯಲ್ಲಿ ಜುಮಿಕೆಯನ್ನು ಹಾಕೊಂಡಿದ್ದು ಆ ಕಡೆ ಈ ಕಡೆ ಮಾತಿಗೆ ಪ್ರತಿಕ್ರಿಯೆ ನೀಡುವಾಗ ಅಲ್ಲಾಡ್ತಾ ಇತ್ತು. ಜೊತೆಗೆ ಅತ್ತರಿನ ಸುವಾಸನೆ, ಸೇಂಟ್ ಅಂತೀವಲ್ಲ, ಅತ್ತರ್ ಹೊಡ್ಕೊಂಡಿರ್ತಾರೆ ವಿಶೇಷವಾಗಿ ಸೇಂಟ್ ತರ, ಆ ಅತ್ತರಿನ ಸುವಾಸನೆ ಕೂಡ ಇತ್ತು. ಇಂಥ ಎಲ್ಲ ಸಡಗರ ಸಂಭ್ರಮದಿಂದ ಕೂಡಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ಒಬ್ಬರನ್ನೊಬ್ಬರು ಪರಸ್ಪರ ತಪ್ಪಿಕೊಂಡು ಈದ್ ಮುಬಾರಕ್ ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ರು. ಇದೊಂಥರ ಅಲ್ಲಿ ಸೇರಿರುವವರ ಹೃದಯದಲ್ಲಿ ಖುಷಿಯ ಒಂದು ಹಕ್ಕಿ ಗಿಲಿಕಿ ಆಡಿಸಿದವರ ತರಹ ಅವರಿಗೆ ಗೋಚರವಾಗ್ತಾ ಇದೆ. ಬಹಳ ಖುಷಿ. ಮನೆಗೆ ಬರ್ತಾರ. ಅಷ್ಟರಲ್ಲಿ ಮನೆಗೆ ಬಂದಾಗ ಅಮಿನಾ ಬೇಗಂಬಳು ಫೋನ್ ಮಾಡಿದ್ಲ. ಅಮಿನಾ ಬೇಗಂಬಳ ಫೋನ್ ಇವರಿಗಾಗಿ ಕಾದಿತ್ತು. ಮನೆಗೆ ಸುಲ್ಕುಂಬ ಕುಡ್ಲಿಕ್ಕೆ ನಮ್ಮ ಮನೆಗೆ ಬರ್ಲಿಲ್ಲ ಅನ್ನುವಂತ ಕಾರಣಕ್ಕಾಗಿ ಅಮಿನಾ ಬೇಗಂಬಳು ಲೇಖಕಿಯ ಮೇಲೆ ಕೋಪ ಮಾಡ್ಕೊಂಡ್ರು. ಇನ್ನೊಂದು ದಿನ ಸಹೇಲಿ ಅಂದ್ರೆ ಗೆಳತಿ, ಇನ್ನೊಂದು ದಿನ ಆ ಗೆಳತಿಯರೊಂದಿಗೆ ಈದ್ ಮುಬಾರಕ್ ಹೇಳಿದ್ಮೇಲೆ ಖುಷಿ ಇರ್ತಾ ಇತ್ತು. ಮನೆಗೆ ಬರುವಷ್ಟರಲ್ಲಿ ಅಮಿನಾ ಬೇಗಂಬಳ ಫೋನ್ ಕಾಯ್ತಾ ಇತ್ತು. ನಮ್ಮನಿಗೆ ಸುರ್ಕುಂಬ ಕೊಡ್ಲಿಕ್ಕೆ ಬರ್ಲಿಲ್ಲ ಅನ್ನುವಂಥದ್ದು ಕಾರಣಕ್ಕಾಗಿ ಬಹಳ ಕೋಪ ಮಾಡ್ಕೊಂಡಿದ್ದೆ. ಅವಾಗ ಲೇಖಕಿ ಇನ್ನೊಂದು ದಿನ ಗೆಳತರೆಲ್ಲ ಸೇರಿ ಹಾಲಿನ ತೀರು ಕುಡಿಯೋದಕ್ಕೆ ನಾವೆಲ್ಲ ಬರ್ತೇವೆ ಅನ್ನುವಂತ ಭರವಸೆಯನ್ನ ಕೊಟ್ರು. ಪತ್ರಿಕೆ ತಿರುವಿದರೆ ಅಫ್ಜಲ್ಪುರ ತಾಲೂಕಿನ ದೇವಳಗಾಂವ್ ಗ್ರಾಮದ ಮುಸ್ಲಿಮೇತರ ಯುವಕರಿಬ್ಬರು ತಿಂಗಳು ಪೂರ್ತಿ ಉಪವಾಸವಿದ್ದ ವರದಿಯಿತ್ತು. ಮುಸ್ಲಿಂ ಬಾಂಧವರು ಮತ್ತು ಈ ಯುವಕರು ಸೇರಿಕೊಂಡೇ ಸಾಯಂಕಾಲ ಉಪವಾಸ ಬಿಡುತ್ತಿದ್ದರಂತೆ. ಬೀದರ್ ಜಿಲ್ಲೆಯ ಹುಮನಾಬಾದಿನಲ್ಲಿ ಪ್ರತಿ ವರ್ಷ ಮುಸ್ಲಿಮೇತರ ಗೆಳತಿಯರೆಲ್ಲ ಸೇರಿ ಮುಸ್ಲಿಂ ಸೋದರಿಯರಿಗೆ ಇಫ್ತಿಯಾರ್ ಕೂಟ ಏರ್ಪಡಿಸುವ ಪ್ರತೀತಿ ಇದೆ. ರಾಜಕೀಯ ಪಕ್ಷಗಳ ತೋರಿಕೆಯ ಕೂಟದಂತಲ್ಲ. ಹೆಣ್ಣು ಮಕ್ಕಳು ಉಲ್ಲಾಸದಿಂದ ಹಾಡಿ ನಲಿದು ಹೃದಯಾಂತರಾಳದಿಂದ ಪರಸ್ಪರ ಸ್ನೇಹ ಹಂಚಿಕೊಳ್ಳುವ ಹೊತ್ತದು. ಸಂತಸದ ಕ್ಷಣಗಳಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಪ್ರಜ್ಞೆಯ ಮೂಲ ಸೆಲೆ ಈ ನಾಡಿನಲ್ಲಿ ಬತ್ತುವುದಿಲ್ಲ ಎನ್ನುವುದಕ್ಕೆ ಇವೆಲ್ಲ ಘಟನೆಗಳು ಸಾಕ್ಷಿಯಾಗಿವೆ. ಲೇಖಕಿಯರು ಕ್ಯಾಲೆಂಡರ್ ಇತ್ತು, ವರ್ಷದ ಕ್ಯಾಲೆಂಡರ್. ಆ ಪತ್ರಿಕೆಯನ್ನ ತಿರುವು ಹಾಕಿದ್ರು. ಕ್ಷಮಿಸಬೇಕು, ದಿನಪತ್ರಿಕೆ ಓದ್ತಾ ಇದ್ರ ಅಂತ ಕಾಣಿಸ್ತದೆ. ದಿನಪತ್ರಿಕೆಯನ್ನ ತಿರುವಿ ಹಾಕ್ತಾರ. ಅಲ್ಲಿ ವಿಶೇಷವಾದಂತ ಒಂದು ವರದಿ ಇತ್ತು. ಅದೇನಪ್ಪಾ ಅಂದ್ರೆ, ಅಫ್ಜಲ್ಪುರ್ ತಾಲೂಕಿನಲ್ಲಿ ದೇವಳಗಾವ ಅನ್ನುವಂತ ಗ್ರಾಮ ಬರ್ತದೆ. ಆ ದೇವಳಗಾವ ಗ್ರಾಮದ ಮುಸಲ್ಮಾನ್ ಧರ್ಮಕ್ಕೆ ಸಂಬಂಧ ಪಡದೇ ಇರುವಂತಹ ಇಬ್ಬರು ಯುವಕರು ತಿಂಗಳ ಪೂರ್ತಿ ಉಪವಾಸ ಮಾಡಿ, ತಿಂಗಳ ಪೂರ್ತಿಯಾಗಿ ಉಪವಾಸ ಮಾಡಿದಂತಹ ವರದಿಯನ್ನ ಬಿತ್ತರಿಸಿದ್ರು. ತಿಂಗಳ ಪೂರ್ತಿ ಉಪವಾಸ ಮಾಡಿದ್ರು. ಅವ್ರು ಮುಸಲ್ಮಾನ್ ಧರ್ಮದವರು ಸೇರಿದವರು ಆಗಿರ್ಲಿಲ್ಲ.
ಮುಸಲ್ಮಾನ್ ಏತರ ಇಬ್ಬರು ಯುವಕರು ತಿಂಗಳ ಪೂರ್ತಿ ಉಪವಾಸ ಮಾಡಿದರಂತ ಆ ವರದಿಯನ್ನ ಪ್ರಕಟ ಮಾಡಿದರು. ಮುಸ್ಲಿಂ ಬಾಂಧವರು ಮತ್ತು ಈ ಇಬ್ಬರು ಯುವಕರೇನಿದಾರಲ್ಲ, ಮುಸಲ್ಮಾನ್ ಧರ್ಮಕ್ಕೆ ಸೇರದೇ ಇರುವಂತ ಯುವಕರು, ಇವ್ರು ಸೇರ್ಕೊಂಡೇ ಸಾಯಂಕಾಲ ಪ್ರತಿದಿನ ಉಪವಾಸ ಬಿಡ್ತಾ ಇದ್ರು. ಬೀದರ್ ಜಿಲ್ಲೆಯ ಹುಮ್ನಾಬಾದ್ನಲ್ಲಿ ಕೂಡ ಪ್ರತಿ ವರ್ಷ ಮುಸಲ್ಮಾನ್ ಧರ್ಮಕ್ಕೆ ಸೇರಿದ ಗೆಳತಿಯರೆಲ್ಲ ಸೇರ್ಕೊಂಡು ಮುಸಲ್ಮಾನ್ ಧರ್ಮದ ಸಹೋದರಿಯರಿಗೆ ಇಫ್ತಿಯಾರ್ ಕೂಟವನ್ನ ಏರ್ಪಡಿಸ್ತಕ್ಕಂತಹ ಒಂದು ಪ್ರತೀತಿ ಈಗಲೂ ಕೂಡ ಇದೆ. ಇಫ್ತಿಯಾರ್ ಕೂಟ ಅಂದ್ರೆ ರಂಜಾನ್ ಹಬ್ಬದ ನಿಮಿತ್ತವಾಗಿ ಒಂದು ತಿಂಗಳ ಉಪವಾಸವನ್ನು ಕೈಗೊಂಡಿರ್ತಾರ ಮುಸ್ಲಿಮರು. ಆ ಉಪವಾಸದ ನಿಮಿತ್ತ ಸಾಯಂಕಾಲ ಸಮಯದಲ್ಲಿ ಅವರಿಗಾಗಿ ಏರ್ಪಡಿಸುವಂತಹ ಒಂದು ಸಂಭ್ರಮದ ಊಟ, ಅದಕ್ಕೆ ನಾವು ಇಫ್ತಿಯಾರ್ ಕೂಟ ಅಂತ ಕರಿತೀವಿ. ಹೆಣ್ಮಕ್ಕಳು ಉಲ್ಲಾಸದಿಂದ ಹಾಡಿ ನಲಿದು ಹೃದಯದ ಅಂತರಾಳದಿಂದ ಪರಸ್ಪರ ಸ್ನೇಹವನ್ನ ಹಂಚಿಕೊಳ್ತಕ್ಕಂತಹ ಸಮಯ ಅದು ರಂಜಾನ್. ಸಂತಸದ ಕ್ಷಣಗಳಲ್ಲಿ ಎಲ್ಲರನ್ನೂ ಕೂಡ ಒಳಗೊಳ್ಳುವಂತಹ ಪ್ರಜ್ಞೆಯ ಮೂಲಸೆಲೆ ಈ ಕನ್ನಡ ನಾಡಿನಲ್ಲಿ ಎಂದಿಗೂ ಕೂಡ ಬತ್ತಿ ಹೋಗೋದಿಲ್ಲ ಅನ್ನುವುದಕ್ಕೆ ಈ ಎಲ್ಲ ಘಟನೆಗಳು ಸಾಕ್ಷಿಯಾಗಿ ನಿಂತ್ಕೊಂಡಿದ್ದು. ವಿದ್ಯಾರ್ಥಿಗಳೇ, ಈ ದಿನ ಇಷ್ಟು ಸಾಕು. ಒಂದಿಷ್ಟು ಪ್ರಶ್ನೆಗಳನ್ನ ಇದರ ಮೇಲೆ ಕೇಳ್ತಾ ಹೋಗೋಣ. ಸಿದ್ಧರಾಗ್ರಿ. ರಂಜಾನ್ ಹಬ್ಬದ ದಿನ ಮುಸಲ್ಮಾನ್ ಬಾಂಧವರ ಕಣ್ಣುಗಳು ಮುಗಿಲತ್ತ ಏಕೆ ನೆಟ್ಟಿದ್ದವು? ಯಾಕೆ ಮುಗಿಲು ಕಡೆ ನೆಟ್ಟಿದ್ವಪ್ಪ ಅವ್ರ ಕಣ್ಣುಗಳು? ಉತ್ತರವನ್ನ ಗಮನಿಸೋದಾದ್ರೆ ಉತ್ತರ ಎಲ್ಲ ಹೇಳ್ತೇನೆ, ನೀವು ಸಿದ್ಧರಾಗಿದ್ದೀನಲ್ಲ. ಮುಗಿಲತ್ತ ಯಾಕೆ ಅವ್ರ ಕಣ್ಣುಗಳು ನೆಟ್ಟಿದ್ವಪ್ಪ? ಚಂದಿರನನ್ನ ಕಾಣಲು ಅಥವಾ ಚಾಂದ್ ಕಾಣಲು. ಚಂದಿರನನ್ನ ನೋಡಲು ಅವರ ಕಣ್ಣುಗಳೆಲ್ಲ ಆಕಾಶದ ಕಡೆ ನೆಟ್ಟಿದ್ದವು. ಇನ್ನೊಂದು ಕಡೆ ಕೇಳ್ಬೋದು, ರಂಜಾನ್ ಹಬ್ಬದ ಸಡಗರ ಯಾವಾಗ ಪ್ರಾರಂಭವಾಗುತ್ತವೆ? ರಂಜಾನ್ ಹಬ್ಬದ ಸಡಗರಗಳು ಯಾವಾಗ ಪ್ರಾರಂಭ ಆಗ್ತಪ್ಪ? ಉತ್ತರವನ್ನು ಗಮನಿಸೋದಾದ್ರೆ ಆಕಾಶದಲ್ಲಿ ಚಾಂದ್ ಮೂಡಿದ ಮೇಲೆ ರಂಜಾನ್ ಹಬ್ಬದ ಸಡಗರಗಳು ಪ್ರಾರಂಭವಾಗ್ತವ ಅಂತ ಹೇಳ್ಬೇಕು. ಇನ್ನೊಂದು ಪ್ರಶ್ನೆ ಇದೆ, ರಂಜಾನ್ ಹಬ್ಬದ ದಿನ ತಯಾರಿಸುವಂತ ವಿಶೇಷ ಖಾದ್ಯಗಳು ಯಾವುವು ಅಂತ ಕೇಳ್ತಾರೆ. ರಂಜಾನ್ ಹಬ್ಬದ ದಿನ ಉತ್ತರವನ್ನು ಗಮನಿಸೋದಾದ್ರೆ ರಂಜಾನ್ ಹಬ್ಬದ ದಿನ ರುಚಿಯಾದ ಗುಲ್ಗುಲೆ ಮತ್ತು ರಹಾಮ್, ಹಾಲಿನಿಂದ ತಯಾರಿಸಿದ ಸುರುಕುಮ್ಮ ಇವೆಲ್ಲ ಏನಾಗ್ತಿದ್ದಪ್ಪ ಅಂದ್ರೆ ತಯಾರಾಗ್ತಾ ಇತ್ತು. ರಂಜಾನ್ ಹಬ್ಬದ ದಿನ ಪರ್ವಿನಾ ಬೇಗಂಗಳು ಹೇಗೆ ಸಿದ್ಧಳಾಗಿದ್ದಪ್ಪ? ಹೇಗೆ ಸಿದ್ಧವಾಗಿದ್ಲು? ಹೇಗೆ ಅಲಂಕಾರ ಮಾಡ್ಕೊಂಡಿದ್ಲು ಪರ್ವಿನಾ ಬೇಗಂ ರಂಜಾನ್ ಹಬ್ಬದ ದಿನ? ರಂಜಾನ್ ಹಬ್ಬ ಉತ್ತರವನ್ನ ಗಮನಿಸೋದಾದ್ರೆ ರಂಜಾನ್ ಹಬ್ಬದ ದಿನ ಪರ್ವಿನಾ ಬೇಗಂಗಳು ಕೈತುಂಬ ಮೆಹಂದಿಯನ್ನ ಅರಳಿಸಿಕೊಂಡಿದ್ದು, ಬೆರಳು ತುದಿಗೆ ಗಾಢವಾದ ಒಳಪಿನ ಬಣ್ಣವನ್ನು ಹಚ್ಕೊಂಡಿದ್ದು, ಗಲ್ಲತಕ್ಕಂಥ ಬಳೆಗಳನ್ನ ಕೈ ಒಳಗಡೆ ಹಾಕೊಂಡಿದ್ದು, ಮತ್ತೆ ಜುಬಿಕೆಯನ್ನ ಹಾಕೊಂಡಿದ್ದು. ಇದಿಷ್ಟು ಪರ್ವಿನಾ ಬೇಗಂಗಳು ರಂಜಾನ್ ಹಬ್ಬದ ನಿಮಿತ್ತವಾಗಿ ಅಲಂಕಾರ ಮಾಡ್ಕೊಂಡಿದ್ದು. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ? ಮುಂದಿನ ಕಾಲಾವಧಿಯಲ್ಲಿ ರಂಜಾನ್ ಸ್ವರೂಪ ಮತ್ತು ಸಂಭ್ರಮದ ಜೋಕಾಲಿ ಇದರಿಂದ ಮುಂದುವರಿದ ಭಾಗವನ್ನ ಅಧ್ಯಯನ ಮಾಡೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರಗಳು. Hmm